ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ನಥಿಂಗ್ ಸ್ಪೆಷಲ್ ಟುಡೇ, ವೋಲ್ ಡೇ ಆಫ್ ಸೆಲ್ಫ್ ಲವ್ ಆ್ಯಂಡ್ ಶಾಪಿಂಗ್. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಬೇಗ ಎದ್ದಿದ್ದೆ, ಕ್ಲಾಸಸ್ ಎಲ್ಲ ಮಾಡಿ ಸ್ನಾನ ಪೂಜೆ ಮಾಡಿ ರೆಡಿ ಆಗಿದ್ದೆ. ಇವತ್ತು ಕ್ರಿಸ್ಟಲ್ಸ್ ಆರ್ಡರ್ ಜಾಸ್ತಿನೇ ಇತ್ತು. ಸೊ ನನ್ನ ಫ್ರೆಂಡ್ಸ್ ಬಂದು ಸ್ವಲ್ಪ ಪ್ಯಾಕಿಂಗಿಗೆಲ್ಲ ಹೆಲ್ಪ್ ಮಾಡಿದ್ರು. ಪ್ಯಾಕಿಂಗ್ ಎಲ್ಲ ಮಾಡಿ ಕ್ರಿಸ್ಟಲ್ಸ್ಗಳನ್ನ ಡಿಸ್ಪ್ಯಾಚ್ ಮಾಡಿ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಕಡೆಗೆ ಬಂದ್ವಿ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಒಂದು ಸ್ಟ್ರಾಂಗ್ ಕ್ಯಾಪಚಿನೋ ಆರ್ಡರ್ ಮಾಡಿದ್ದೆ. ಮೈ ಡೇ ಈಸ್ ಇನ್ಕಂಪ್ಲೀಟ್ ವಿತೌಟ್ ಕಾಫಿ ಇಲ್ಲದೆ ನಾನು ಬದುಕೋದೇ ಇಲ್ಲ ಅನಿಸುತ್ತೆ. ಹಾಗೆ ಕಾಫಿ ಕುಟ್ಕೊಂಡು ನಾವು ಒರಾಯನ್ ಮಾಲ್ ಕಡೆಗೆ ಬಂದ್ವಿ. ಡೈರೆಕ್ಟಾಗಿ ಹೊಟ್ಟೆ ಹಸಿದಾಯಿತು, ಊಟ ಮಾಡೋಣ ಅಂತ ಹೇಳಿ ನಾವು ಊಟಕ್ಕೆ ಹೋದ್ವಿ. ಗುಂಟೂರು ಬಿರಿಯಾನಿ ಆರ್ಡರ್ ಮಾಡಿ ಎಲ್ಲರೂ ಬಿರಿಯಾನಿ ತಿಂದ್ವಿ. ಒರಾಯನ್ ಮಾಲ್ನಲ್ಲಿ ಸ್ನಿಚ್ ಅಂತ ಮೆನ್ಸ್ ಕಲೆಕ್ಷನ್ ಓಪನ್ ಆಗಿದೆ ಹೊಸದಾಗಿ. ನನ್ನ ಪಕ್ಕದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಲೋಯಿ ಇದ್ದ. ನಾನು ಅವನು ಆಲ್ಮೋಸ್ಟ್ 13 ಇಯರ್ಸಿಂದ ಬೆಸ್ಟ್ ಫ್ರೆಂಡ್. ಇವತ್ತೇನು ಸ್ಪೆಷಲ್ ಏನಲ್ಲ ಶಾಪಿಂಗ್ ಮಾಡೋದಕ್ಕೆ, ಬಟ್ ಹೊಸದಾಗಿ ಏನೋ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಆ ಶಾಪ್ ಒಳಗೆ ಹೋದ್ವಿ. ನೋಡಿದರೆ ಫ್ಯಾಬ್ರಿಕ್ ಇಸ್ ವೆರಿ ನೈಸ್, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಶರ್ಟ್ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಫ್ಲವರ್ ಇರೋದು. ಹಾಗೆ ಇವನಿಗೆ ಟ್ರೈ ಮಾಡು ಅಂತ ಕೊಟ್ಟೆ, ಬಟ್ ನೋಡಿದರೆ ತುಂಬ ಚೆನ್ನಾಗಿ ಕಾಣ್ತಿದ್ದ. ಸರಿ ತಗೋ ಇದನ್ನು ಅಂತ ಹೇಳಿ ಗಿಫ್ಟ್ ಮಾಡಿದೆ. ಜಸ್ಟ್ 999 ರೂಪೀಸ್, ಬಟ್ ತುಂಬ ಚೆನ್ನಾಗಿ ಕಾಣ್ತಿದ್ದ. ಮೈ ಲವ್ ಲ್ಯಾಂಗ್ವೇಜ್ ಇಸ್ ಗಿವಿಂಗ್ ಆ್ಯಂಡ್ ಶೋಯಿಂಗ್ ಅನ್ಕಂಡೀಷ್ನಲ್ ಲವ್. ಹಾಗೆ ಒಂದು ಶಾಪ್ ಮಾಡಿಕೊಂಡು ಆಚೆ ಬಂದ್ವಿ. ಹಾಗೆ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನು ನನಗೆ ಬಾಯ್ ಹೇಳಿ ಹೋದ ಇವತ್ತು. ನೆಕ್ಸ್ಟ್ ಅಲ್ಲಿಂದ ನಾನು ಹುಬ್ಳಿ ಸಲೂನ್ ಕಡೆಗೆ ಬಂದೆ. ಲುಕ್ ಸಲೂನ್ ಅಂತ ಒರಾಯನ್ ಮಾಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರೋದು. ಸೊ 20 days ಒನ್ಸ್ ನಾನು ಸರ್ವಿಸಸ್ಗಳನ್ನ ಮಾಡಿಸ್ಕೊಳ್ತೀನಿ. ಪೆಡಿಕ್ಯೂರ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಶಾಂಪೂ, ಮಾಸ್ಕ್, ಹಾಗೆ ಜೆಲ್ ನೇಲ್ ಪಾಲಿಶ್, ಐಬ್ರೋ, ಅಪ್ಪರ್ ಲಿಪ್, ಈ ಥರದ್ದೆಲ್ಲ ಸರ್ವಿಸಸ್ನ. ಇವತ್ತು ಸೆಲ್ಫ್ ಲವ್ ಡೇ ಆಗಿರೋದ್ರಿಂದ ಸರ್ವಿಸಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಸಲೂನಿಗೆ ಬಂದೆ. ಫಸ್ಟ್ ಥಿಂಗ್ ಇಸ್ ವ್ಯಾಕ್ಸಿಂಗ್ ಸ್ಟಾರ್ಟ್ ಆಯಿತು. ರಿಕಾ ವ್ಯಾಕ್ಸಿಂಗ್ ಅಂತ ಪೇನ್ಲೆಸ್ ಇರುತ್ತೆ, ಅಷ್ಟೊಂದೇನು ಪೇನ್ ಆಗಲ್ಲ, ಬಟ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ. ರೋಸ್ ಅಂತ ಹೇಳಿ ಇವರು. ವ್ಯಾಕ್ಸಿಂಗ್ ಮುಗಿಸ್ಕೊಂಡು ನಾನು ಪೆಡಿಕ್ಯೂರ್ ಕಡೆಗೆ ಬಂದೆ. ಇವ್ರ ಹೆಸರು ಬಂದು ರವಿ. 4 ಇಯರ್ಸಿಂದ ಇವರೇ ನನಗೆ ಪೆಡಿಕ್ಯೂರ್ ಮಾಡೋದು. ತುಂಬ ಚೆನ್ನಾಗಿ ಸರ್ವಿಸಸ್ನ ಕೊಡ್ತಾರೆ. ನಿಮಗೆ ಯಾರಿಗಾರು ಪೆಡಿಕ್ಯೂರ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ತುಂಬ ಡಿಮ್ಯಾಂಡ್ ಇದೆ ರವಿಗೆ ಇಲ್ಲಿ. ತುಂಬ ಒಳ್ಳೆ ಹುಡುಗ ಸಹ. ಹಾಗೆ ಪೆಡಿಕ್ಯೂರ್ ಅಂತ ಬಂದ ತಕ್ಷಣ ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೆ ಅಂದರೆ ಒಂದು 20-25 ಡೇಸ್ ಬ್ಯಾಕ್ ಶಿರ್ಡಿ ಅಂತೆ, ಮೈಸೂರು, ಬ್ಯಾಂಗ್ಳೂರ್ ಅಂತೆ, ಹಾಗೆ ಕಣ್ಣೂರಿಗೆ ಹೋಗಿ ಬಂದೆ ರೀಸೆಂಟಾಗಿ. ಕೇರಳ ತುಂಬ ಕಾಲು ನೋವಿತ್ತು, ನನ್ನ ಫೀಟ್ಸ್ ಎಲ್ಲ ಪದಗಳನ್ನ ಹಾಡ್ತಿತ್ತು ಆ್ಯಕ್ಚುಲಿ. ಬಟ್ ಇವತ್ತು ಸರ್ವಿಸಸ್ ತೊಗೊಂಡು ತುಂಬ ಖುಷಿ ಆಯಿತು, ನೆಮ್ಮದಿ ಅನಿಸ್ತಾ ಇದೆ ಆ್ಯಕ್ಚುಲಿ. ಒಂಥರ ಸಲೂನ್ ಫೀಲೇ ಬಂದು ಪ್ರಿನ್ಸಸ್ ಫೀಲ್ ಬರುತ್ತೆ ನನಗೆ ಎಕ್ಸ್ಪೆಷಲಿ ನನಗಂತೂ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ನನಗಂತೂ ಸಲೂನಿಗೆ ಬಂದರೆ ನಾನೊಂಥರ ಪ್ರಿನ್ಸಸ್ ಅಂತ ಅನಿಸುತ್ತೆ. ಎಲ್ಲ ಸರ್ವಿಸಸ್ ಮಾಡಿಸ್ಕೊಂಡು ನಾನು ರಾಣಿ ಥರ ಆಚೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಇರುತ್ತೆ ನನಗೆ. ಪೆಡಿಕ್ಯೂರ್ ಮುಗಿಸ್ಕೊಂಡು ನಾನು ನೇಲ್ ಸರ್ವಿಸಸ್ ತೊಗೊಳಕ್ಕೆ ಬಂದೆ. ಯೂಶ್ವಲಿ ನಾನು ಜೆಲ್ ನೇಲ್ ಪಾಲಿಶ್ ಹಾಕಿಸ್ಕೊಳ್ಳೋದು, ಯಾವುದೇ ರೀತಿ ನೇಲ್ ಹಾರ್ಟ್ನ ನಾನು ಮಾಡಿಸ್ಕೊಳ್ಳಲ್ಲ. ಅಂದರೆ ಎಕ್ಸ್ಟೆನ್ಷನ್ಸ್ಗಳು ಅಥವಾ ಆ ರೀತಿ ಎಲ್ಲ ಏನೂ ಹಾಕ್ಸ್ಕೊಳ್ಳಲ್ಲ. ನನ್ನ ನ್ಯಾಚುರಲ್ ನೇಲ್ಸ್ಗೆ ನಾನು ಜಸ್ಟ್ ವೈಟ್ ಕಲರ್ ಜೆಲ್ ನೇಲ್ ಪಾಲಿಶ್ ಹಾಕಿಸ್ಕೊಳ್ತೀನಿ. ಆ್ಯಂಡ್ ವೈಟ್ ಈಸ್ ಮೈ ಸಿಗ್ನೇಚರ್ ಕಲರ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ವೈಟ್, ಲೈಕ್ ಪೀಸಾಗಿ ಅನಿಸುತ್ತೆ ಆ್ಯಂಡ್ ತುಂಬ ಚೆಂದ ಎಲಿಗೆಂಟಾಗಿ ಕಾಣುತ್ತೆ ಹುಡುಗಿರ ಕೈಗೆ. ಸೊ ಯೂಶ್ವಲಿ ಅದಕ್ಕೆ ನಾನು ಯಾವಾಗಲೂ, ಇವಾಗಂತೂ ಆಲ್ಮೋಸ್ಟ್ 2 ಇಯರ್ಸಿಂದ ವೈಟ್ ಕಲರ್ ಬಿಟ್ಟು ಬೇರೆ ಯಾವುದೇ ಥರ ಕಲರ್ ಚೇಂಜೇ ಮಾಡಿಲ್ಲ. ಯಾವಾಗಲೂ ರೆಡ್ ಕಲರ್ ಬಿಟ್ಟು ಫಸ್ಟ್ ಎಲ್ಲ ರೆಡ್ ಕಲರ್, ಯೆಲ್ಲೋ ಕಲರ್, ಬ್ಲೂ ಕಲರ್ ಅಂತ ಹೋಗ್ತಿದ್ದೆ. ಇವಾಗಂತೂ ಆಲ್ಮೋಸ್ಟ್ ವೈಟ್ ಕಲರೇ ಹಾಕ್ಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈಗೆ. ಎಲ್ಲ ಸರ್ವಿಸಸ್ಗಳನ್ನ ಮುಗಿಸ್ಕೊಂಡು ಹಾಗೆ ಏರ್ ಪ್ರಾಡಕ್ಟ್ಸ್ ತೊಗೋಬೇಕಿತ್ತು. ಶಾಂಪೂ ಮತ್ತು ಮಾಸ್ಕ್ ಆ್ಯಂಡ್ ಸಿರಮ್ ಖಾಲಿಯಾಗಿತ್ತು. ಕೆರೆಸ್ಟಸೇ ಬಂದು ಪ್ಯಾರಿಸ್ ಬ್ರ್ಯಾಂಡ್, ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ನಾನು 10 ಇಯರ್ಸಿಂದ ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಏರ್ ರೂಟೀನ್ ಅಂತ ಏನೂ ಇಲ್ಲ. ಹೇರ್ ಕೇರ್ ಅಂತ ಬಂದರೆ ನಾನು ವೀಕ್ಲಿ ಟ್ವೈಸ್ ನಾನು ಕೊಕೊನೆಟ್ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಎವ್ರಿ ಡೇ ಹೇರ್ ವಾಶ್ ಮಾಡ್ತೀನಿ. ನಾನು ಹೇರ್ ವಾಶ್ ಮಾಡ್ತೀನಿ ಅಂತ ನೀವು ಯಾರೂ ಮಾಡಬೇಡಿ. ನನಗೆ ಹೇರ್ ವಾಶ್ ಆಗಲಿಲ್ಲ ಅಂತ ಹೇಳಿದ್ರೆ ಫ್ರೆಶ್ನೆಸ್ಸೇ ಫೀಲ್ ಆಗಲ್ಲ. ಹಾಗಾಗಿ ನಾನು ಎವ್ರಿ ಡೇ ಹೇರ್ ವಾಶ್ ಮಾಡ್ತೀನಿ. ಹಾಗಾಗಿ ಶಾಂಪೂ ಬಂದು ಕೆರೆಸ್ಟಸೇ ಯೂಸ್ ಮಾಡ್ತೀನಿ, ಮಾಸ್ಕ್ ಯೂಸ್ ಮಾಡ್ತೀನಿ, ಹಾಗೆ ಸಿರಮ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು, ಆ್ಯಕ್ಚುಲಿ ಇಲ್ಲಿ ನನಗೆ ಒಂದು ಹ್ಯಾಂಡ್ ಕ್ರೀಮ್ ಬೇಕಿತ್ತು. ಹ್ಯಾಂಡ್ ಕ್ರೀಮ್ ತೊಗೊಂಡು ಹಾಗೆ ಪರ್ಫ್ಯೂಮ್ ಟೆಸ್ಟ್ ಮಾಡಿದೆ. ಪರ್ಫ್ಯೂಮ್ ಚೆನ್ನಾಗಿತ್ತು. ಪರ್ಫ್ಯೂಮ್ ತೊಗೊಂಡು ಒಂದು ಪೇರ್ ಆಫ್ ಸಾಕ್ಸ್ ಬೇಕಿತ್ತು. ಸಾಕ್ಸ್ ತೊಗೊಂಡು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ. ಬರ್ತಾ ತುಂಬ ಕ್ಲೈಮೇಟ್ ಚೆನ್ನಾಗಿತ್ತು. ವಾಕ್ ಮಾಡ್ಕೊಂಡು ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಥಿಂಗ್ಸ್ಗಳನ್ನ ಎತ್ತಿಟ್ಟೆ. ಆ್ಯಕ್ಚುಲಿ ಡೇ ತುಂಬಾ ಚೆನ್ನಾಗಿತ್ತು ಇವತ್ತು. ನಥಿಂಗ್ ಸ್ಪೆಷಲ್ ಅಂತ ಹೇಳೋದಕ್ಕಿಂತ ಸೆಲ್ಫ್ ಲವ್ ಡೇ ಅಂತ ನಾನು ಡೇ ಸ್ಟಾರ್ಟ್ ಮಾಡುವಾಗ ಹೇಳಿದೆ. ಡೇ ವಾಸ್ ವೆರಿ ಬ್ಯೂಟಿಫುಲ್ ಆಗಿತ್ತು, ಪೀಸ್ಫುಲ್ ಆಗಿತ್ತು ಆ್ಯಂಡ್ ಪರ್ಫೆಕ್ಟ್ ಡೇ. ಟುಡೇಸ್ ದ ಬೆಸ್ಟ್ ಡೇ ಅಂತೀವಲ್ಲ, ಆ ರೀತಿ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್. ಈ ಬ್ಲಾಗ್ನ ನಾನು ಈ ಮೂಲಕ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.